ಮಾವ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳೋಣ ಅಂತಿದ್ದೀನಿ. ಅದೇನು ಅಂತ ಕೇಳು ಸಂತೋಷ್. ಅದನ್ನ ನಡೆಸ್ಕೊಡ್ಬೇಕಾದ ಕರ್ತವ್ಯ ನಂದೇ ಕಣಪ್ಪ. ಯಾಕೆ ಅಂದರೆ ನಿನ್ನ ತಾಯಿ ಸಾಯುವಾಗ ನಿನ್ನ ತಾಯಿಗೆ ಮಾತು ಕೊಟ್ಟಿದ್ದೀನಿ ಕಣಪ್ಪ. ನಿಮ್ಗೆ ಎಷ್ಟೇ ಕಷ್ಟ ಬಂದ್ರು ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂತಾನೆ. ಅದೇನು ಕೇಳು ಸಂತೋಷ್. ಅದೇ ಮಾವ, ನಾನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅಪ್ಪ, ನಮ್ ಸಂತೋಷ್ ಮಾವನ್ಗೆ ನಮ್ ಸ್ಮೃತಿಯನ್ನು ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಆ ರೀತಿ ಹೇಳ್ತಾ ಇದ್ದಾನೆ. ಎಷ್ಟು ಹೇಳಿ ಕಣೋ, ಮುಂದೆ ಅವನು ಮದುವೆ ಆಗಲು, ಅದಕ್ಕೆ ಅವನ ಕಡೆನೇ ವಾದ ಸಂತೋಷ್. ಸತೀಶ ನೋಡ್ದ ಸಾರ್ದ, ಮದುವೆ ತಕ್ಷಣ ನಮ್ಮ ಸ್ಮೃತಿ ಎಷ್ಟೊಂದು ನಾಚ್ಕೊಳ್ತಾಳೆ. ನೋಡು ಸಂತೋಷ, ನಾನು ನಿನ್ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಕಣಪ್ಪ. ನಾನು ಗೊತ್ತಿರುವಾಗಲೇ ನಿನ್ ಮದುವೆನ ಅದ್ದೂರಿಯಿಂದ ಮಾಡಿ ಈ ಊರಿನಲ್ಲಿ ಯಾರು ಮಾಡಿರ್ಬಾರ್ದು, ಆ ರೀತಿ ಮಾಡ್ಬೇಕು ಅಂತ ಇದ್ದೀನಿ ಕಣ. ಅಪ್ಪ, ನಮ್ ಸ್ಮೃತಿ ಸಂತೋಷ್ ಮಾವನ್ ಜೋಡಿ ಹೇಳು ಮಾಡ್ತಾ ಇದೆಯಪ್ಪ. ಇಲ್ಲ ಮಾವ, ನಾನು ಮದುವೆ ಆಗ್ತಾ ಇರೋದು ಶ್ರುತಿನಲ್ಲ, ಸಂಗೀತನ. ನೋಡ್ದೇನೆ ನಿನ್ ತಮ್ಮ ನಮ್ ಶ್ರುತಿ ಅದನ್ನ ಸಂಗೀತ ಅಂತ ಕಟ್ಕೊಂಡಿದ್ದಾನೆ. ಅಯ್ಯೋ ಬಿಡಿ ಅಂದ್ರೆ ಮದುವೆ ಆಗೋಣ ಅವನ್ ತಾನೇ ಅವಳನ್ನ. ಶ್ರುತಿ ಅಂತ ಆದ್ರೂ ಇಟ್ಕೊಳ್ಳಿ, ಇಲ್ಲ ಸಂಗೀತ ಅಂತ ಆದ್ರೂ ಇಟ್ಕೊಳ್ಳಿ, ನಮ್ಗೆ ಯಾಕೆ? ಇಲ್ಲ ಅಕ್ಕ, ನಾನು ಹೇಳ್ತಾ ಇರೋ ಸಂಗೀತನೇ ಬೇರೆ. ಅಂದ್ರೆ ಸಂತೋಷ? ಹೌದು ಮಾವ, ನಾನು ಸಿಟಿಲಿ ನನ್ನ ಜೊತೆ ಓದ್ತಾ ಕ್ಲಾಸ್ಮೇಟ್ ಹುಡುಗಿ ನಾನು ಲವ್ ಮಾಡಿದ್ದೀನಿ. ಮದುವೆ ಆದರೆ ಆ ಹುಡುಗಿನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸಂತೋಷ, ನೀನ್ ತಮಾಷೆ ಇಲ್ಲ ತಮಾಷೆ ಮಾಡ್ತಾನ ತಾನಪ್ಪ. ಇಲ್ಲ ಮಾವ, ಇಂಥ ವಿಷಯದಲ್ಲಿ ನಾನು ನಿಮ್ಮ ಹತ್ರ ತಮಾಷೆ ಮಾಡ್ತೀನ? ನಾನೇನೇ ಆದರೂ ಆ ಹುಡುಗಿನ ಮದುವೆ ಆಗೋದು. ಅದು ಅಲ್ಲದೆ ಅವರಣ್ಣ ಸಿಟಿಲಿ ದೊಡ್ಡ ಶ್ರೀಮಂತರು. ಆ ಹುಡುಗಿಗೆ ನಾನು ಮದುವೆ ಆದರೆ ಅವ್ರ ಪ್ರಾಪರ್ಟಿ ಎಲ್ಲ ನಮ್ಮದೇ ಆಗುತ್ತೆ. ಅಂದ್ರೆ ಏನು ನಿನ್ ಮಾತಿನ ಅರ್ಥ? ಭೋಗದ ಸಂಪತ್ತಿಗಾಗಿ ನಮ್ಮೆಲ್ಲರ ನೆಮ್ಮದಿಗೆ ಬೆಂಕಿ ಇಟ್ಟು ಅದರ ಬೂದಿಯಲ್ಲಿ ನೀನು ಸುಖ ಪಡ್ತೀಯೇನೋ? ಅಕ್ಕ, ನಾನು ಸಂಗೀತ ಮದುವೆ ಆದ ಮಾತ್ರಕ್ಕೆ ನಿಮ್ಮನ್ನೆಲ್ಲ ಮರೆಯೋದಿಲ್ಲ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಏನ್ ಹೇಳಿದೆ ನೀನು? ನೀನು ನನ್ನ ಮಗಳ ಮದುವೆ ಮಾಡ್ತೀಯ? ಯಾಕೆ? ಇದುವರೆಗೂ ನಾವು ನಿನ್ನನ್ನು ಸಾಕಿದ ಪ್ರತಿಫಲಕ್ಕೆ ನೀನು ನನ್ನ ಮಗಳ ಮದುವೆ ಮಾಡ್ತೀಯೇನು? ಬೇಡಪ್ಪ, ಬೇಡ. ಆ ತಂದ್ರೆ ನೀನೇ ತಗೋಬೇಡ. ಅವಳ ಅಪ್ಪ ಅಮ್ಮ ಅನ್ನಿಸ್ಕೊಂಡು ನಾವಿನ್ನೂ ಜೀವನವಾಗಿ ಬದುಕಿದೀವಿ. ಅಕ್ಕ, ಸಂತೋಷ ಏನು ಅಂತ ಹೇಳ್ತಾ ಇದೀಯಪ್ಪ? ನೀನೇನೋ ಸಂಗೀತನ ಮದುವೆ ಆಗಿ ಸುಖವಾಗಿದ್ದೆ ಕಣೋ. ನಿನಗೆಂದು ಮಿಡಿಯುವಾಗಿ ಮುಳುಪಾಗಿಟ್ಟಿರುವ ಈ ನನ್ನ ಮಗ ಬಾಳಿನ ಗತಿ ಏನಪ್ಪ ಸಂತೋಷ? ಗತಿ ಏನು? ಮಾವ, ನಾನು ಸಂಗೀತ ಮದುವೆ ಆದ ಮಾತ್ರಕ್ಕೆ ಶ್ರುತಿಗೆ ಪ್ರಪಂಚದಲ್ಲಿ ಬೇರೆ ಗಂಡೆ ಇಲ್ವೇನು? ನನಗಿಂತ ಉತ್ತಮವಾದ ಒಳ್ಳೆ ಹುಡುಗನ ಹುಡುಕಿ ನಾನೇ ಮದುವೆ ಮಾಡ್ತೀನಿ, ಆಯ್ತಾ? ನೀನೇನೋ ಆ ತೊಂದರೆ ತಗೋಬೇಕಾಗಿಲ್ಲ ಅಂತ. ಅವಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ನೀನೇನು ಅದಕ್ಕೆಲ್ಲ ಕಷ್ಟ ಪಡ್ಬೇಡಪ್ಪ. ನಾನಿನ್ನ ಇಬ್ಬರು ಜೀವನವಾಗೇ ಇದ್ದೀನಿ. ಬೇಡ ಸಂತೋಷ, ಬೇಡ ಕಣೋ. ನಿನ್ನ ತಾಯಿ ಸಾಯುವಾಗ ಕೊಟ್ಟಿರುವ ಮಾತನ್ನ ಮರಿಬೇಡ ಸಂತೋಷ, ಮರಿಬೇಡ. ನಮ್ಮೆಲ್ಲರ ಆಸೆಗೆ ವಿದಾಯ ಹೇಳಬೇಡ ಕಣೋ, ವಿದಾಯ ಹೇಳಬೇಡ. ಶ್ರುತಿ ಎಂದಿದ್ರು ನಿನ್ನವ್ರು ಕಣಪ್ಪ, ನಿನ್ನವ್ರು ಸಂತೋಷ. ಮಾವ, ಅಪ್ಪ ಹಾಕಿದ ಆಲ್ವರ ಅಂತ ನೇಣಕೊಳ್ಳೋ ಕಾಲ ಇದೆಲ್ಲ. ಕಾಲ ಈಗ ಬದಲಾಗಿದೆ. ಯಾವುದೋ ಕೇಳಿದ ಅಮ್ಮನ ಆಸೆ ನೆರವೇರಿಸೋಸ್ಕರ ಇಷ್ಟವಿಲ್ಲದ ಶ್ರುತಿನ ಬಿಟ್ಟು ಸಂಗೀತನ ಮರೆಯೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ನಾನೇನಾದ್ರೂ ಸಂಗೀತನೇ ಮದುವೆ ಆಗೋದು. ತಾಯಿ ಕೊಟ್ಟಿರೋ ಮಾತುಗೋಸ್ಕರ ನಿಮ್ಗೋಸ್ಕರ ನೀವು ಇಂಥ ಮಾತೆಲ್ಲ ಕೇಳಬೇಡಿ ಅಮ್ಮ. ಅಮ್ಮ ಮಾವ ಎಲ್ಲೇನೋ ಸುಖವಾಗಿರ್ತಾರೆ, ಬಿಟ್ಬೇಡಿ ಅಮ್ಮ. ನಿನಗೆ ಎಂತ ಅನ್ಯಾಯ ಆಗೋಯ್ತು. ನೀನು ಈ ಮಾತನ್ನ ಹೇಳ್ತಾ ಇದೀಯಮ್ಮ. ಸಂತೋಷ, ಸಂತೋಷ,
ಇದೇ ನಿನ್ ಕೊನೆ ಮಾತೇನಪ್ಪ? ಹೌದು ಮಾವ, ನಾನೇನೇ ಆದ್ರೂ ಸಂಗೀತನೇ ಮದುವೆ ಆಗೋದು. ಅಂದ್ರೆ ನೀನೇ ನಿರ್ಧಾರ ತಗೊಂಡು ನೆಪ ಮಾತ್ರಕ್ಕೆ ನಮ್ಮನ್ನೆಲ್ಲ ಕೇಳಿದು ಬಂದಿದ್ದೇನೋ? ನೋಡು, ಏನೇ ಹೇಳಿದ್ರು ಅಷ್ಟೇ, ನಾನು ಮಾತ್ರ ಈ ಮದುವೆಗೆ ಒಪ್ಪಿಗೆ ಕೊಡಲ್ಲ. ಅಕ್ಕ, ನನ್ಗೆ ಬೇಕಾಗಿರೋದು ನೀನು ಒಪ್ಪಿಗೆ ಅಲ್ಲ, ನಿಮ್ಮ ಆಶೀರ್ವಾದ. ಆಗ್ಲಪ್ಪ, ನಿನ್ ಮದ್ವೆನ ನಾವೇ ನಿಂತು ಮಾಡ್ತೀವಿ ಕಣೋ. ಅಪ್ಪ ಯಾಕೆಂದ್ರೆ ಅಪ್ಪ, ನೀವು ಈ ಮದ್ವೆಗೆ ಒಪ್ಪುದ್ರೇನಪ್ಪ? ಸತೀಶ, ಹಕ್ಕಿ ಮನೆಗೆ ರೆಕ್ಕೆ ಬಂದಿದ್ದ ಮೇಲೆ ಅದು ತಾಯಿ ಅಕ್ಕಿ ಜೊತೆ ಇರೋದ ಕಣಪ್ಪ. ಅಪ್ಪ, ನಾವು ನಿಯತ್ತಿಲ್ಲದ ಮನುಷ್ಯ ಅಂತ ಹಾಕೋಬಂದು ಒಂದು ಕಂತ್ರಿ ನಾಯನ್ನಾದ್ರು ತಂದು ಸಾಕಿದ್ರೆ ಅದರಿಂದ ಪ್ರಯೋಜನವಾಗ್ತಿತ್ತಪ್ಪ. ಆದ್ರೆ ನಾವು ಮಾಡಿದ್ದೇನಪ್ಪ, ಮಾಡಿದ್ದೇನು? ಹಾವಿಗೆ ಹಾಲೆರದಂತಾಯ್ತಪ್ಪ, ಹಾಲೆರದಂತಾಯ್ತು. ಸತೀಶ, ಅಲ್ಲಿ ಬಿಡಿ ಮಾವ, ನನಗೆ ಯಾರು ಏನು ಹೇಳಿದ್ರು ನಂಗೆ ಬೇಸರ ಇಲ್ಲ ಮಾವ. ಹಾಗಾದ್ರೆ ನಾನು ಸಂಗೀತ ಅಣ್ಣವ್ರಿಗೆ ಮದುವೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಅವ್ರಿಗೆ ವಿಷಯ ತಿಳಿಸ್ಲಾ? ಬೇಡಪ್ಪ, ಬೇಡ ಸಂತೋಷ. ನಿನ್ ಮದ್ವೆನ ಅವ್ರು ಮಾಡೋದು ಬೇಡ ಕಣೋ. ನಾನೇ ನಿನ್ ಮಾಡ್ತೀನಿ. ಏಕೆ ಅಂದ್ರೆ ನಿನ್ ತಾಯಿಗೆ ಮಾತು ಕೊಟ್ಟಿದ್ದೀನಿ ಕಣಪ್ಪ. ಹಾಗಾದ್ರೆ ಮಾವ, ಮದುವೆ ವಿಷಯಕ್ಕೆ ಅವ್ರನ್ನ ಊರಿಗೆ ಕರೀಲೇನು? ಸಂತೋಷ, ನೀನೇ ಒಪ್ಪಿ ನಿರ್ಧಾರ ತಗೊಂಡಿರ್ಬೇಕಾದ್ರೆ ಅವಳೊಂದ್ಸತಿ ಹೇಳ್ಕೋ. ಆದ್ರೂ ಮಾವ, ಸರಿಯಪ್ಪ, ನಾನು ಯಾಕೆ ಬೇಡ ಅನ್ಲಿ? ನಿನ್ನ ಆಸೆಗೆ ಯಾಕೆ ಬೇಡ ಅನ್ಲಿ? ಕರ್ಕೊಂಡ್ ಬಾರಯ್ಯ. ಸರಿ ಮಾವ, ನಾನು ನಾಳೆ ಕರ್ಕೊಂಡ್ ಬರ್ತೀನಿ. ಆಯ್ತಪ್ಪ. ಏನು ಇದು? ಏನು ನಿಮ್ಗೊಂದು ಸ್ವಲ್ಪನೇ ದುಃಖನೇ ಆಗ್ತಾ ಇಲ್ವೇ? ಶಾರದಾ, ಶಾರದಾ, ದುಃಖವಾದ ಮಾತ್ರಕ್ಕೆ ಕತ್ತೂರು ಕುಯ್ಕೊಳ್ಳೆ. ಶಾರದಾ, ಕತ್ತೂರು ಕುಯ್ಕೊಳ್ಳೇನೆ. ಇದೆಲ್ಲ ನಮ್ಮ ಮನೆ ಬರತ್ತೇನೆ ಶಾರದಾ. ನಿಜ ನಿಜ ಅಮ್ಮ, ನೋಡಿ ನನ್ಗೊಬ್ಳಿಗೋಸ್ಕರ ನಿಮ್ಗೆಲ್ಲ ಎಷ್ಟು ಕಷ್ಟ ಅಮ್ಮ. ಬೇಡ, ನನ್ಗೊಬ್ಳಿಗೋಸ್ಕರ ಎಷ್ಟು ಕಷ್ಟ ಕೊಡೋದು ಬೇಡ ಅಮ್ಮ. ಅಮ್ಮ, ಅವ್ನು ಕೆಲಸ ಮಾಡಿ ನನ್ನ ನಿಮ್ ಗಂಡು ಮಗ ಅಂದ್ಕೊಂಡು ಅಂತ ತನ್ನ ಹಾಕಿಮ್ಮ. ನೋಡಿ, ನಾನೇ ನಿಮ್ ಬಗ್ಗೆ ಮಾಡ್ದಾಗಿರಲ್ಲ ಅಮ್ಮ. ಯಾವ್ದಾದ್ರು ಮನೆಗಾದ್ರು ಚೀತ ಮಾಡಿ ಅವತ್ತಾದ್ರೂ ನಿಮ್ಮ ಮೇಲೆ ತಿನ್ಕೊಂಡಿರ್ತೀನಮ್ಮ. ಇಲ್ಲಮ್ಮ, ಇಲ್ಲ ಮಗಳೇ, ನಿನ್ನಂತ ಬಂಗಾರದಂತ ಮಗನಿರುವಾಗ ಇಲ್ಲಮ್ಮ, ಇಲ್ಲ ಮಗಳೇ, ಪಡೆದುಕೊಳ್ಳುವ ಭಾಗ್ಯ ಆತನಿಗಿಲ್ಲಮ್ಮ. ಶ್ರುತಿ, ಹೊರಬೇಡಮ್ಮ. ಅವನು ಮದುವೆಯಾಗದ ಮಾತ್ರಕ್ಕೆ ನಿನ್ಗೆ ಪ್ರಪಂಚದಲ್ಲಿ ಬೇರೆ ಗಂಡೆ ಇಲ್ವೇನೆ? ನಾನು ನಿಮ್ಮ ಅಣ್ಣ ಇನ್ನೂ ಬದುಕಿದಿ ಕಣೆ. ನಿನ್ಗೆ ಉತ್ತಮವಾದ ವರನನ್ನ ನೋಡಿ ನಾನೇ ನಿಮ್ಗೆ ಮದುವೆ ಮಾಡ್ತೀನಮ್ಮ, ಮದುವೆ ಮಾಡ್ತೀನಿ. ನೋಡ್ದೆ ಅಮ್ಮ, ಕೊನೆಗೂ ನನ್ನ ತವರಿನ ತಮ್ಮನಿಂದಲೇ ನನ್ನ ಬೆನ್ನಿಗೆ ಚೂರಿದ್ದು. ಅಮ್ಮ, ನಿನ್ನ ಆಸೆ ಎಲ್ಲ ಮಣ್ಣಾಗೋಯ್ತಮ್ಮ, ಮಣ್ಣಾಗೋಯ್ತು. ಅತ್ತೆ, ಅತ್ತೆ, ನಿಮ್ಮ ಕೊಟ್ಟ ಮಾತನ್ನ ನಾನು ಉಳಿಸ್ಕೋಕಾಗ್ಲಿಲ್ಲ ಅತ್ತೆ. ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ, ನನ್ನನ್ನು ಕ್ಷಮಿಸ್ಬಿಡಿ. ಈ ವನಸ್ಥಿತಿಯಲ್ಲಿ ಒಂದು ಕಥೆ ಕವನ ಬರೆಯೋಣ ಅಂದ್ರೆ ಇಲ್ಲೋ ಎಲ್ಲ ನಿರಾಸೆ. ಬರ್ಬೇಕಂದ್ರೆ ಕೆಳಗಾರ ಕುತ್ಕೊಂಡು ನಿಂತ್ಕೊಂಡು ಕಂಡಿಲ್ಲ. ಅದೇನು ಹೇಳ್ತಾರೆ ಗಾದಿ, ಹಂಗೆ ಅರ್ಧ ಬರ್ದೆ ಅರ್ಧ ಬಿಟ್ಟೆ. ನೋಡ್ರಿ, ಮುಳ್ಳಿಲ್ಲದೆ ಗುಲಾಬಿ ಇಲ್ಲ, ಕಷ್ಟಪಡದೆ ಸುಖ ಇಲ್ಲ. ನಗು ಎಲ್ಲರಿಗಾಗಿ, ಹೃದಯ ಮಾತ್ರ ಒಬ್ಬರಿಗಾಗಿ. ಆರೋಗ್ಯಗೆ ಅಲಂಕಾರ
ಓ ಶೀಲಾ, ನೀನು ನನ್ನ ಪಶುಪತಿ ಅಂತ ಕರಿಬೇಡ ಶೀಲಾ. ಹಾಗಾದ್ರೆ ನನಗೊಂಥರ ಆಗುತ್ತೆ ಶೀಲಾ, ನೀನು ನನ್ನ ಪಶುಪತಿ ಅಂತ ಕರೆದ್ರೆ. ಎಲ್ಲಿ ಯಾವ ತರ ಆಗುತ್ತೆ? ನೋಡೆ, ಚಿಕ್ಕದಾಗಿ, ಸತ್ವವಾಗಿ, ಆನಂದವಾಗಿ, ಮಾತಾಗಿ ಬುದ್ಧಿ ಅಂತ ಕರಿಯೇ. ಅಂದ್ರೆ ನೀನು ನನ್ನ ಪತಿ. ಅದೇ ಶೀಲಾ ಇವತ್ತಲ್ಲ ನೀ ಮಾಡ್ಕೊಂಡ್ರೆ. ಏನಂದ್ರೆ? ಅದೇ ಶೀಲಾ ಇವತ್ತಲ್ಲ ನಾವಿಬ್ರು ಮದುವೆ ಆಗ್ಬೋದಲ್ಲ. ಲೋ, ನೀನು ನನ್ನ ಮದುವೆ ಇದೆಯಲ್ಲ. ಯಾಕೆ ಶೀಲಾ, ನಾನೇನ್ ಗಂಡ್ಸಲ್ವಾ? ನನಗ್ ಮದುವೆ ಇಲ್ವಾ? ಅದೇ ನನಗೆ ಹಾಕೊಂಡು ಎತ್ತಿ ಕಟ್ಕೊಂಡ್ ಬಾಳ ತಾಕತ್ತಿಲ್ವಾ ಶೀಲಾ? ಹೇಳಿದ್ನಲ್ಲ, ಅದೇ ಹಾಕೊಂಡು ಅಲ್ಲ ಕಣ, ನಾನೇನ್ ಗಂಡ್ಸಲ್ವಾ ಗಂಡ್ಸಲ್ವಾ ಅಂತ ಕೇಳ್ತಾ ಇದೆಯಲ್ಲ. ನೀನ್ ಗಂಡ್ಸು ಅನ್ನಕ್ಕೆ ಸಾಕ್ಷಿ ಏನು? ಯಾರೈತಿ ಏನು? ಗಂಡ್ಸು ಅನ್ನಕ್ಕೆ ಸಾಕ್ಷಿ ತೋರ್ಸು, ಆಗ್ಬೇಕಾದ್ರೆ ನಿನ್ ಮದ್ವೆ. ನೀನ್ ಒಬ್ಳೆ ಕಣೆ ನನ್ನ ಹಿಂಗಂದೋನು ಅಂದೋನು. ಹಾ, ಅಲ್ಲ ಕಣೆ, ನಾನ್ ಗಂಡಸು ಅನ್ನೋದಕ್ಕೆ ನಿನಗೆ ಸಾಕ್ಷಿ ತೋರ್ಬೇಕು. ಎಸ್, ತೋರಿದ್ರೆ ತೋರ್ಸಿದ್ರೆ ಮದ್ವೆ ಆಯ್ತೀನಿ. ಏ ಶೀಲಾ, ನಾನೊಂಥರ ಕೆಟ್ಟ ಮನ್ಸ, ಒಳ್ಳೆಯವನು ಒಳ್ಳೆಯವನೇ, ಕೆಟ್ಟವನು ಕೆಟ್ಟವನೇ. ನೀನ್ ತೋರ್ಸು ಅಂದ್ರೆ ನಾವು ತೋರ್ಸಕ್ ರೆಡಿ. ಜನ ಅವರೆಲ್ಲ ಏನ್ ಅನ್ಕೊಂಡರು? ಬೆಳಗ್ಗೆ ಎದ್ರೆ ನನ್ ಕೊಯ್ಯಲ್ರು, ನಿನ್ನೆ ಕೊಯ್ದು. ನನ್ ಯಾಕೆ ಬೈತಾರೆ? ಆ ಹುಡುಗಿ ಕೇಳಿದ್ರೆ ಇವ್ನು ತೋರಿಸ್ತಿಲ್ಲ, ಇವನೆಂತ ಗಂಡ್ಸು ಅಂತ ಬಿಟ್ರೆ. ಮದುವೆ ಆಗೋದು ನಿನಗೆ ಆಗ ಗೊತ್ತಾಗತ್ತೆ ನಿನ್ ಬಂಡವಾಳ. ಲೋ, ಹೆಚ್ಚಿಗೆ ಮಾತು ಬೇಡ, ನೀನೀಗ ತೋರಿಸ್ತೀಯೋ ಇಲ್ವೋ ಅಷ್ಟೇ. ತೋರ್ಸೇ ಬೇಕು, ತೋರ್ಸು. ತೋರ್ಸೇ ಬೇಕು. ಲೋ, ಆಗ್ಲಿಂದ ತೋರಿಸ್ತೀನಿ ತೋರಿಸ್ತೀನಿ ಅಂತ ಇದೆಯಾ, ತೋರಿಸ್ತಾ ಇಲ್ಲ. ಏನ್ ತೋರ್ಸು ನೋಡೋಣ. ನೀವು ಸ್ವಲ್ಪ ಅರ್ಥ ಕಿರಿಕೊಂಡ್ಬಿಡೋಣ. ನನ್ ಮರ್ಯಾದೆ ಇತ್ತು, ಊರಿಂದ ಗಂಡ್ ಮರ್ಯಾದೆ ಬೇಡ ನನಗೆ. ತೋರ್ಸೇ ತೋರ್ಸಿ ಬೇಡ ನೀನು. ತೋರ್ಸು. ಏನೋ ಇದು ಇಷ್ಟುದೈತೆ. ನಮ್ಮಪ್ಪ ನಮ್ಮಮ್ಮ ಕಟ್ಟಿರು ಗುರ್ತು ಹಳೆ ಹೊಡ್ದಾರ. ನಾನ್ ಕನ್ಸು ಅನ್ನೋದಕ್ಕೆ ಇದೇ ಕಣೆ ನೀನ್ ಕೊಟ್ಟು ಸಾಕ್ಷಿ. ಲೋ, ನಾನು ನಿನ್ನೇನೋ ಅನ್ಕೊಂಡಿದ್ದೆ ಕಣ. ಪರವಾಗಿಲ್ಲ, ನೀನು ಸುಮಾರಾಗಿ ಇದೆಯಾ ನೀನು. ಅದ್ ಸರಿ, ಅವತ್ ಸಿಕ್ತಾಗ ಏನೋ ಕತೆ ಕವನ ಇಲ್ಲ, ಹಂಗೆ ಗೀಚಿ 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 ಎಷ್ಟು ಬಿಡ್ತಾ ಇದೀನಿ ಅಂತಂದೆ. ಯಾಕೆ ಏನು ಬರೀತಾ ಇಲ್ವಾ? ಇಲ್ಲ ಶೀಲಾ, ಯಾಕೆ ಬಂಗಾರ? ಯಾಕೋ ಕಾಣೆ ಶೀಲಾ, ನೀನ್ ನೋಡ್ದ ಆಗ್ಲಿಂದ ನನ್ ಮನ್ಸೆಲ್ಲ ನಿನ್ ಮೇಲೆ ಕಣೆ. ಕತೆ ಬೇರೆ ಬೇರೆ ಬಂದದೆ ನನಗೆ. ನೀನ್ ಒಬ್ಳು ನಾನ್ ಕಣ್ಣೆ ತೆಗೆದು ಬಿಟ್ರೆ ನಾನು ಕಾವ್ಯ ದಾರಿ ಅಲೆ ಅಲೆ ಅಲೆಯಾಗಿ ಹರಿದು ಬಿದ್ದೋದೆ ಕಣ. ಜಾಸ್ತಿ ಅರಸ್ಕೋಬೇಡ, ಒಳ್ಳೇದಲ್ಲ ಆರೋಗ್ಯ. ಈಗ ನಾನು ನಿನ್ನ ಎದುರಿಗೆ ಇದ್ದೀನಲ್ವಾ, ಹೇಳು ನೋಡೋಣ. ಹೌದು ಅಲ್ವೇ ಚಿನ್ನ, ಮರ್ತೇ ಬಿಟ್ಟಿದೆ ನೋಡು ಶೀಲಾ. ಆಗ ಕೆಲಸ ಮಾಡ, ಏನು? ನೀನ್ ನೆಟ್ಟು ನಿಂತ್ಕೊಬಿಡು. ನಿನ್ನ ಮೇಲೆ ಒಂದ್ ಕತೆ ಬಾರ್ ದಿಶ ಕೊಡ್ತೀನಿ. ಬಂಗಾರ? ಹೌದು. ಸರಿ, ಏನ್ ಹೇಳು. ಶೀಲಾ, ನಿನ್ ಕಣ್ಣು ಶೀಲಾ, ನಿನ್ ಕಣ್ಣು ದಾಳಿಂಬೆ ಹಣ್ಣು. ಕಣ್ಣು ದಾಳಿಂಬೆ ಹಣ್ಣ? ಹೌದು ಶೀಲಾ. ತಪ್ಪವ್ವ. ಇನ್ನು ಶೀಲಾ, ನಿನ್ ಮೂಗು ಶೀಲಾ, ನಿನ್ ಮೂಗು ಗಿಣಿ ಮೂಗು. ಇನ್ನು ನಿನ್ ಕಿವಿಯೋ ಆನೆ ಕಿವಿ. ಇನ್ ನಿನ್ ಬಾಯೋ ಪರಂಗಿ ಹಣ್ಣು. ಇನ್ ನಿನ್ ನಾಲ್ಗೆಯೋ ಕಲ್ಲಂಗಡಿ ಹಣ್ಣು. ಶೀಲಾ, ಇನ್ನು ನಿನ್ ಕೆನ್ನೆಯೋ ಭತ್ತದ ತೆನೆ. ಎಷ್ಟು ದಿನದಿಂದ ಬರ್ಗೆಟ್ಟಿದ್ದು ಉಜ್ಜಾಕ್ಬಿಟ್ಟ. ಒಂದ್ ಹುಡುಗಿನ ವರ್ಣನೆ ಮಾಡಂದ್ರೆ ಈ ರೀತಿನ ವರ್ಣನೆ ಮಾಡೋದು? ರೀ, ಸ್ವಲ್ಪ ಸರಿಯಾಗಿ ವರ್ಣನೆ ಮಾಡ್ರಿ. ಸರಿಯಾಗಿ ವರ್ಣನೆ ಮಾಡುವ ಹಾಗಾದ್ರೆ ಶುರು ಮಾಡು ಶೀಲಾ, ಇಬ್ರುವೆ.
ನೀನ್ ಈ ರೀತಿ ಎಲ್ಲ ಹಾಡಿ ಕುಂದು ಡ್ಯಾನ್ಸ್ ಮಾಡಿದ್ರೆ ನಿನ್ ಮೇಲೆ ನನಗೆ ಪ್ರೀತಿ ಬರಲ್ಲ. ನಾನು ನಿನ್ನ ಮದ್ವೆ ಆಗ್ಬೇಕು ಅಂತಾನೆ ಅನ್ಸಲ್ಲ. ನಾನು ನಿನ್ನ ಮದ್ವೆ ಆಗ್ಬೇಕು ಅಂತಂದ್ರೆ ನಂದೊಂದು ಕಂಡೀಷನು. ಕಂಡೀಷನ್ನು ಇದೇನಪ್ಪ ಕಂಡೀಷನ್ ಬೇರೆ ಇಷ್ಟೊತ್ತು ಕಾಟ ಡ್ಯಾನ್ಸ್ ಹೊಡ್ಬಿಟ್ಟು ಕಂಡೀಷನ್ ಅಂತೆ ನೀನು ನಮ್ಮ ಅಪ್ಪ ನಮ್ಮ ಅವ್ನು ಬಿಟ್ಬಿಡು ಅಂತ ಮದುವೆ ಆದ್ರೆ ಇದೇ ಕೇಸು. ಕಂಡೀಷನ್ ಅದೇನ್ ಬೇಗ ಹೇಳ್ತೀನಿ. ಬೇಕಾ ಎಷ್ಟು ನನ್ ಗದ್ದೆ ಬೇಕಾ ಎಷ್ಟು ಇದೆಯಾ ಅಷ್ಟೇಯಾ? ಮನೆ ಬೇಕಾ ಐಸ್ ಕ್ರೀಮ್ ಅಂಗಡಿ ಫ್ಯಾಕ್ಟ್ರಿ ಬೇಕಾ ಬೇಡ. ಇಲ್ಲ ನಿನಗೆ ಚೈನ್ ಬೇಕಾ ನೆಕ್ಲೆಸ್ ಬೇಕಾ ಅದೇನ್ ಬೇಗ ಹೇಳಿ ನನ್ನ ಪ್ರಾಣ ಪ್ರಿಯ ಕೊಡ್ತೇ ಬಿಡ್ತೀನಿ. ಇದೇನು ಅಲ್ಲ. ನನಗೆ ನಾನು ನಿನ್ಗೊಂದು ಚಿಕ್ಕ ಒಗಟು ಹೇಳ್ತೀನಿ. ಆ ಒಗಟಿಗೆ ಉತ್ತರ ಹೇಳೋದಾದ್ರೆ ಮಾತ್ರ ನಾನು ನಿನ್ನ ಮದ್ವೆ ಆಗ್ತೀನಿ. ಇಷ್ಟೇ ತಾನೇ. ಅದೇನು ಅದ್ರಲ್ಲೇ ನೀನ್ ಹೋಗ್ತಾ ಒಂದ್ ನಿಮಿಷದೊಳಗೆ ಬಿಡಿಸ್ಬಿಡ್ತೀನಿ. ನಿಮಿಷದಲ್ಲಿ ಬಿಡ್ಸಾಕ್ಬಿಡ್ತೀಯ? ಹೌದು. ಸರಿಯಾಗಿ ಕೇಳಿಸ್ಕೊ. 4 ಕಾಲುಂಟು ಹಸು ಅಲ್ಲ, 1 ಬಾಲ ಉಂಟು ನಾಯಿ ಅಲ್ಲ, ಮರದಿಂದ ಮರಕ್ಕೆ ಹಾರಿದೆ ಕೋತಿ ಅಲ್ಲ, 3 ನಾಮ ಉಂಟು ದಾಸಯ್ಯ ಅಲ್ಲ, 2 ಕಣ್ಣುಂಟು ಬೆಕ್ಕಲ್ಲ, 1 ಮೂತಿ ಉಂಟು ಮೇಕೆ ಅಲ್ಲ. ಹಾಗಾದ್ರೆ ನಾನ್ ಯಾರು? ಸುಮ್ಮನೆ ನಿನ್ ಮದ್ವೆ ಆಗಬೇಕಾಯ್ತದೆಲ್ಲ ಸುಕ್ಕಲ್ಲ. ಬೆಳಗ್ಗೆನೆ ಕಮೆಂಗ್ ಇದ್ದಕ್ಕೊಂದು ಈ ಪ್ರಸಾದ ಕೇಳ್ದಂಗಾಯ್ತು. ಶೀಲಾ ಇದು ತುಂಬಾ ಕಷ್ಟನೇ ಕಣೆ. ನೋಡು, ನನಗೆ ಅದೆಲ್ಲ ಗೊತ್ತಿಲ್ಲ. ಕಷ್ಟನೋ ನಷ್ಟನೋ ನಿನ್ಗೆ 8 ದಿನ ಟೈಮ್ ಕೊಡ್ತೀನಿ. 8 ದಿನದೊಳಗೆ ನೀನ್ ಈ ಒಟ್ಟಿಗೆ ಉತ್ತರ ಹೇಳಿದ್ರೆ ಮಾತ್ರ ನಾನು ಇನ್ನೊಂದು ಮದುವೆ ಆಗೋದು. ಇಲ್ಲ ನೀನು ಯಾವ್ದೋ ಒಂದು ಐದು ಹೇಳ್ತು ಅವ್ನು ದೊಡ್ಡನವ್ರಿಗೂ ಕಾದಿದ್ದು ಅವನೇ ಮದುವೆ ಆಯ್ತು. ನನ್ನೇ ಈ ಪಾರ್ಟಿ ಬ್ಯಾವ್ ಸುತ್ತೋರಿಗೆ ಇಲ್ಲ ಅಂತಾದ್ರೆ ನಿನ್ ಪಾರ್ಟಿ ಆಯ್ತು ಕಟ್ಕೊತೀರಿ. ಏ ಸೀನಾ ಏನು ದಿಸ್ತೊಳಗೇನೆ 4 ಗಂಟೆ ಒಳಗೆ ಬೆಳಕರಿಯೋದ್ಗೆ ಈ ಒತ್ತ ಬಿಡಿಸಿ ನಾನ್ ನಿನಗೆ ತಾಳಿ ಕಟ್ಟಿಲ್ಲ. ನನ್ನ ಹೆಸರು ಪಶುಪತಿನೇ ಅಲ್ಲ. ಅದೊಂದು ಅಪ್ಪುಮುಟ್ ಮಾತು ಈಗ ಹೇಳ್ಬೇಕು. ಬರ್ತೀನಿ. ಬರ್ಬೇಡ. ನಾನು ಕತೆ ಕವನ ಬರಬೇಕು. ಟೈಮ್ ಆಯ್ತು. ನಾನು ಬರ್ಲಾ? ಸುರಿತಾರೆ ಬೆವರು ಹೊರ್ಸ್ಕೊಳಕ್ ಆಯ್ತಾ ಇಲ್ಲ ಅವ್ನ ಕೈಲಿ ಹೋಗ್ಬಿಟ್ಟು ಬಿಡಿಸ್ಬಿಡ್ತಾರೆ.